ರಾಮಯ್ಯಗೆ ಜನರ ಶ್ರೀರಕ್ಷೆ. ಚಿಕ್ಕಬಳ್ಳಾಪುರದಲ್ಲಿ ಬೇಯಲ್ವ ಬಿಜೆಪಿ ಬೇಳೆ. ಸುಧಾಕರ್ ಅವರನ್ನ ನಂಬ್ತಿಲ್ಲ ಯಾಕೆ ಜನ? ಚಿಕ್ಕಬಳ್ಳಾಪುರದಲ್ಲಿ ಮತದಾನಕ್ಕೆ ಇನ್ನು ಉಳಿದಿರೋದು ಕೇವಲ 7 ದಿನ. ಈ 7 ದಿನದಲ್ಲಿ ಈ ಕ್ಷೇತ್ರದಲ್ಲಿ ಮತದಾರರ ಒಲವು ಯಾವ ದಿಕ್ಕಿನತ್ತ ಬೇಕಾದ್ರೂ ತಿರುಗಬಹುದು ಅನ್ನೋ ಮಾತುಗಳಿವೆ. ಆದ್ರೆ ಆ ಒಂದು ನಂಬಿಕೆ, ಆ ಒಂದು ಶ್ರೀರಕ್ಷೆ ರಕ್ಷಾ ರಾಮಯ್ಯನವರ ಮೇಲಿದೆ. ಆ ಶ್ರೀರಕ್ಷೆ ಈ ಸಲ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ವಿಕ್ಟರಿಯನ್ನ ತಂದು ಕೊಡುತ್ತೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತೇವೆ. ಹಾಗಾದ್ರೆ ಏನದು ಶ್ರೀರಕ್ಷೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜಕೀಯವನ್ನ ಚದುರಂಗದಾಟಕ್ಕೆ ಹೋಲಿಸ್ತೀವಿ. ಯಾಕಂದ್ರೆ ರಾಜಕೀಯದಲ್ಲಿ ಯಾವ ದಾಳವನ್ನ ಉರುಳಿಸಿದ್ರೆ ಅದರ ಔಟ್ಪುಟ್ ಏನ್ ಬರುತ್ತೆ, ಹೇಗ್ ಬರುತ್ತೆ ಅಂತ ಗೆಸ್ ಮಾಡೋದು ತುಂಬಾನೇ ಕಷ್ಟ. ಯಾಕಂದ್ರೆ ಆಪ್ತರು ಅದೇಗೆ ಸುತ್ತಲೂ ಇರ್ತಾರೋ ಅದೇ ರೀತಿ ಬದ್ಧ ಶತ್ರುಗಳು, ಹಿತಶತ್ರುಗಳು ಕೂಡ ಊರ್ ತುಂಬಾ ಇರ್ತಾರೆ. ಕೆಲವರು ಹೊಗಳಿ ಒನ್ನ ಶೂಲಕ್ಕೆ ಏರಿಸಿದ್ರೆ ಮತ್ತೆ ಕೆಲವರು ಸೈಲೆಂಟ್ ಆಗಿ ಸೈಡ್ ಅಲ್ಲೇ ಇದ್ದು ಬತ್ತಿ ಇಡ್ತಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ಹಣಬಲ, ಜನಬಲ, ಜಾತಿ ಬಲದ ಜೊತೆಗೆ ಆ ಕ್ಷಣಕ್ಕೆ ತಕ್ಕಂತೆ ಪ್ರತಿತಂತ್ರವನ್ನ ಹೆಣೆಯೋ ಚಾಕಚಕ್ಯತೆಯೂ ಇರಬೇಕು. ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಎಲ್ಲಕ್ಕಿಂತ ಮೀರಿ ಆ ಒಂದು ಅಂಶ ಖಂಡಿತ ಇರಲೇಬೇಕು. ಅದೇನ್ ಗೊತ್ತಾ? ಅದುವೇ ನಂಬಿಕೆ. ಹೌದು ವೀಕ್ಷಕರೇ, ನಂಬಿಕೆ ಅನ್ನೋದು ಯಾವುದೇ ವಿಷಯದಲ್ಲಿ ಆಗ್ಲಿ ತುಂಬಾನೇ ಇಂಪಾರ್ಟೆಂಟ್. ಜನರ ನಂಬಿಕೆಯನ್ನ ಕಳೆದುಕೊಂಡ್ರೆ ನಿಮ್ಮ ಹತ್ರ ಲಕ್ಷ ಕೋಟಿ ಇದ್ರೂ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸಾಧ್ಯವೇ ಆಗಲ್ಲ. ಸದ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಜನರ ನಂಬಿಕೆಯೇ ಕಡಿಮೆಯಾಗಿದೆ. ಜನರನ್ನ ಮರಳು ಮಾಡೋದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಜಾತಿ ಅಸ್ತ್ರ, ಕಣ್ಣೀರಿನ ಅಸ್ತ್ರ ಪ್ರಯೋಗಿಸಿದ್ರು ಅದು ವರ್ಕೌಟ್ ಆಗ್ತಾ ಇಲ್ಲ. ಹಾಗಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಗೆಲುವಿಗೆ ತೊಡಕಾಗಬಹುದಾದ 5 ಅಂಶಗಳಾದ್ರೂ ಯಾವುವು ಗೊತ್ತಾ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಂಬರ್ 1, ಸೋತ ಸುಧಾಕರ್ಗೆ ಬಿಜೆಪಿ ಮತ್ತೆ ಟಿಕೆಟ್ ಕೊಟ್ಟಿದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಭಾವಿ ಆರೋಗ್ಯ ಮಂತ್ರಿಯಾಗಿದ್ರು ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಓರ್ವ ಸಾಮಾನ್ಯ ಟ್ಯೂಷನ್ ಮಾಸ್ಟರ್ ಆಗಿದ್ದ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಸೋತಿದ್ರು. ನಿಜ ಹೇಳ್ಬೇಕು ಅಂದ್ರೆ ಪ್ರದೀಪ್ ಈಶ್ವರ್ ಅವರಿಗೆ ರಾಜಕೀಯದ ಗಂಧ ಗಾಳಿಯೂ ಗೊತ್ತಿರಲಿಲ್ಲ. ರಾಜಕೀಯದಲ್ಲಿ ಗಾಡ್ ಫಾದರ್ ಕೂಡ ಇರಲಿಲ್ಲ. ಜೊತೆಗೆ ಸುಧಾಕರ್ ಅವರಿಗೆ ಇದ್ದಂತೆ ಹಣಬಲ, ಜಾತಿ ಬಲ ಕೂಡ ಇರಲಿಲ್ಲ. ಹೀಗಿದ್ರು ಪ್ರಭಾವಿ ಸಚಿವರಾಗಿದ್ದ ಸುಧಾಕರ್ ಅವರನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಸೋಲಿಸಿದ್ರು. ಹೀಗೆ ಸೋತು ಸುಣ್ಣವಾಗಿ ಹೋಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಇದೀಗ ಬಿಜೆಪಿ ಮತ್ತೆ ಟಿಕೆಟ್ ಕೊಟ್ಟಿರೋದು ನಿಜಕ್ಕೂ ದುರಂತ. ಅಧಿಕಾರದಲ್ಲಿದ್ದಾಗಲೇ ಚಿಕ್ಕಬಳ್ಳಾಪುರದ ಜನ ಸುಧಾಕರ್ ಅವರನ್ನ ತಿರಸ್ಕರಿಸಿದ್ರು. ಈಗ ತಿರಸ್ಕರಿಸೋದಿಲ್ವೇ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತೇವೆ. ನಂಬರ್ 2, ಸುಧಾಕರ್ ಅವರಿಗೆ ಕೋವಿಡ್ ಅವ್ಯವಹಾರ ಕಳಂಕ. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಕೋವಿಡ್ ಅವ್ಯವಹಾರದ ಗಂಭೀರ ಆರೋಪ ಕೇಳಿ ಬಂದಿದೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಈ ಬಗ್ಗೆ ಗಂಭೀರ ಆರೋಪ ಮಾಡಿದ್ರು. ಬಿಎಸ್ವೈ ಸಿಎಂ ಆಗಿದ್ದಾಗ ಒಟ್ಟು 40,000 ಕೋಟಿ ಕೋವಿಡ್ ಅವ್ಯವಹಾರ ನಡೆದಿತ್ತು. 45 ರೂಪಾಯಿ ಮಾಸ್ಕ್ಗೆ 450 ರೂಪಾಯಿ ಚಾರ್ಜ್ ಮಾಡಿದ್ರು ಅಂತ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರದಲ್ಲಿ ಗುಡುಗಿದ್ದಾರೆ. ಕೋವಿಡ್ ಆರೋಪವನ್ನ ತನಿಖೆಗೆ ಒಪ್ಪಿಸಿದ್ದೇವೆ. ಈಗಾಗಲೇ ಸುಧಾಕರ್ ಅವರ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ಹೀಗಾಗಿ ಅವರ ವಿರುದ್ಧ ತಪ್ಪು ಸಾಬೀತಾಗೋದು ಪಕ್ಕ, ಅವರು ಜೈಲಿಗೆ ಹೋಗೋದು ಪಕ್ಕ ಅಂತ ಹೇಳಿದ್ರು. ಆರೋಗ್ಯ ಸಚಿವರಾಗಿದ್ದಾಗ ಬಹಳಷ್ಟು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. ಅದು ತನಿಖೆ ನಡೀತಾ ಇದೆ. ನನಗೆ ಇರ್ತಕ್ಕಂತ ಮಾಹಿತಿ ಪ್ರಕಾರ ಎನ್ಡಿಎ ಅಭ್ಯರ್ಥಿ ಮಾಜಿ ಮಂತ್ರಿ ಅವ್ರ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ. ತನಿಖೆ ಪೂರ್ಣ ಆದ ಮೇಲೆ ಇವರು ತಪ್ಪಿತಸ್ಥರು ಅಂತೇಳಿ ಸಾಬೀತಾಗ್ತದೆ. ಇವರು 100% ಭ್ರಷ್ಟಾಚಾರಿ ಅಂತೇಳಿ ತೀರ್ಮಾನ ಆಗಿ ಜೈಲ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸುಧಾಕರ್ ಅವರ ಮೇಲೆ ಕೇಳಿ ಬಂದಿರೋ ಈ ಗಂಭೀರ ಆರೋಪ ಸುಧಾಕರ್ ಅವರಿಗೆ ಚುನಾವಣೆಯಲ್ಲಿ ಹಿನ್ನಡೆಯಾಗೋ ಸಾಧ್ಯತೆ ಇದೆ. ನಂಬರ್ 3, ಸುಧಾಕರ್ ಅವರ ವಿರುದ್ಧ ಜನ ವಿರೋಧಿ ಅಲೆ. ಡಾಕ್ಟರ್ ಕೆ ಸುಧಾಕರ್ ಹೈ ಪ್ರೊಫೈಲ್ ರಾಜಕಾರಣಿ. ಇವರು ಅಧಿಕಾರದಲ್ಲಿದ್ದಾಗ ಇವರ ಸೂಟು ಬೂಟು, ನಡೆದುಕೊಳ್ಳೋ ರೀತಿ ಎಲ್ಲವೂ ಜನಸಾಮಾನ್ಯರಿಗೆ ಇಷ್ಟವಾಗ್ತಿರ್ಲಿಲ್ಲ. ಜೊತೆಗೆ ಶ್ರೀಸಾಮಾನ್ಯರನ್ನ ಹತ್ತಿರಕ್ಕೆ ಸೇರಿಸದ ಸುಧಾಕರ್ ಅವರು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಕರಗುತ್ತಿರ್ಲಿಲ್ಲ ಅನ್ನೋ ಆರೋಪಗಳಿವೆ. ಇದನ್ನ ಎನ್ಕೇಶ್ ಮಾಡಿಕೊಂಡಿದ್ದ ಪ್ರದೀಪ್ ಈಶ್ವರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬಿಗಿದ್ರು. ಹೀಗಾಗಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲೂ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಜನ ವಿರೋಧಿ ಅಲೆ ತಟ್ಟೋ ಸಾಧ್ಯತೆ ಇದೆ. ನಂಬರ್ 4, ಕಾಂಗ್ರೆಸ್ ಗ್ಯಾರಂಟಿಗಳ ಮುಂದೆ ಮೋದಿ ವೇವ್ ಟುಸ್. ಇನ್ನ ಸುಧಾಕರ್ ಅವರ ತಲೆಯಲ್ಲಿ ಒಂದು ವಿಷಯ ತುಂಬಾ ಆಳವಾಗಿ ಬೇರೂರಿದೆ. ಅದೇನ್ ಗೊತ್ತಾ? 2019 ಲೋಕಸಭಾ ಚುನಾವಣೆಯಲ್ಲಿ ಮೋದಿ ವೇವ್ ಮೇಲೆ ರಾಜ್ಯದಲ್ಲಿ ಎಂತೆಂತವರೆಲ್ಲ ಗೆದ್ದು ಎಂಪಿಗಳಾಗಿದ್ರು. ಈ ಸಲವೂ ಮೋದಿ ವೇವ್ ವರ್ಕೌಟ್ ಆಗುತ್ತೆ. ಮೋದಿ ಮುಖ ನೋಡಿ ಬಿಜೆಪಿಗೆ ಜನ ವೋಟ್ ಹಾಕ್ತಾರೆ. ಆ ಮೂಲಕ ತಾವು ಸುಲಭವಾಗಿ ಗೆಲ್ಲಬಹುದು ಅನ್ನೋ ಗುಂಗಲ್ಲಿದ್ದಾರೆ. ಆದ್ರೆ ಈ ಸಲ ಉತ್ತರದ ರಾಜ್ಯಗಳಲ್ಲಿ ಮೋದಿ ವೇವ್ ಇದೆಯೇನೋ, ಆದ್ರೆ ದಕ್ಷಿಣ ಭಾರತದಲ್ಲಿ ಖಂಡಿತ ಇಲ್ಲ. ಅದರಲ್ಲೂ ಕರ್ನಾಟಕದ ವಿಷಯದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ನಡೆದುಕೊಂಡ ರೀತಿ, ಪದೇ ಪದೇ ಮಲತಾಯಿ ಧೋರಣೆ, ಜಿಎಸ್
ಜಿಎಸ್ಟಿ ಪಾಲಲ್ಲಿ ತಾರತಮ್ಯ, ಬರ ಪರಿಹಾರ ನೀಡದೆ ಸತಾಯಿಸಿರೋದು, ಈ ಎಲ್ಲಾ ವಿಷಯಗಳು ಕರ್ನಾಟಕದಲ್ಲಿ ಮೋದಿ ವಿರೋಧಿ ಅಲೆಯನ್ನ ನಿರ್ಮಿಸಿದೆ. ಇತ್ತ ರಾಜ್ಯ ಕಾಂಗ್ರೆಸ್ ನಾಯಕರು ಚೊಂಬಿನ ಅಸ್ತ್ರ ಜಳಪಿಸುತ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ನೀಡಿದ ಕೊಡುಗೆ ಕೇವಲ ಚೊಂಬು. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ನಾವು ನೀಡೋಣ ಇದೇ ಚೊಂಬನ್ನ ಅಂತೇಳಿ ದೊಡ್ಡ ಅಭಿಯಾನ ಶುರು ಮಾಡಿರೋದು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಮೋದಿ ವೇವ್ ಕನಸಿಗೆ ತಣ್ಣೀರು ಸುರಿದಿದೆ. ನಂಬರ್ 5, ರಕ್ಷಾ ರಾಮಯ್ಯನವರ ಮೇಲೆ ಜನರ ನಂಬಿಕೆ. ಇನ್ನ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಕ್ಲೀನ್ ಇಮೇಜ್ ಮತ್ತು ಕಳಂಕರಹಿತ ವ್ಯಕ್ತಿತ್ವವನ್ನ ಹೊಂದಿದ್ದಾರೆ. ಶ್ರೀಸಾಮಾನ್ಯರ ಜೊತೆ ಸುಲಭವಾಗಿ ಬೆರೆಯುವ ಗುಣ ಜನರಿಗೆ ತುಂಬಾ ಇಷ್ಟವಾಗಿ ಬಿಟ್ಟಿದೆ. ಜೊತೆಗೆ ರಕ್ಷಾ ರಾಮಯ್ಯ ಬೆನ್ನಿಗೆ ಶಾಸಕ ಪ್ರದೀಪ್ ಈಶ್ವರ್ ನಿಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಕೂಡ ಹೆಬ್ಬಂಡೆಯಂತೆ ನಿಂತು ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಹೀಗಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ರಕ್ಷಾ ರಾಮಯ್ಯನವರಿಗೆ ಜನರ ಶ್ರೀರಕ್ಷೆ ಖಂಡಿತ ಸಿಗುತ್ತೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.